ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೀಮನೆ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಪಂಚಮಿ ಜ್ಯೇಷ್ಠ ನಕ್ಷತ್ರ ದಿನಾಂಕ 7-4-2026 ಮಂಗಳವಾರ. ಮುಖ್ಯಾಂಶಗಳು. ಜೂನ್ 17ಕ್ಕೆ ಶೃಂಗೇರಿಯಲ್ಲಿ ಉಚಿತ ಸಾಮೂಹಿಕ ವಿವಾಹ. ಸುದ್ದಿಯ ವಿವರ. ಶ್ರೀ ಶಾರದಾ ಪೀಠದ ಸಹಕಾರದೊಂದಿಗೆ ಪಟ್ಟಣದಲ್ಲಿ ಉಚಿತ ಸಾಮೂಹಿಕ ವಿವಾಹ ಏರ್ಪಡಿಸಲಾಗಿದೆ ಎಂದು ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಎಎಸ್ ನಯನ ಹೇಳಿದರು. ಪಟ್ಟಣದ ಶಾರದಾ ಕಂಫರ್ಟ್ಸ್ನಲ್ಲಿ ಸೋಮವಾರ ಏರ್ಪಡಿಸಿದ್ದ ಸಮಿತಿಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಭಾರತ್ ವಿಕಾಸ್ ಪರಿಷತ್ ಈ ಹಿಂದೆ ಶ್ರೀಮಠದ ಸಹಕಾರದೊಂದಿಗೆ 350ಕ್ಕೂ ಹೆಚ್ಚು ಜೋಡಿ ವಿವಾಹ ನಡೆಸಲಾಗಿತ್ತು. ಕೊರೋನಾ ಸಂದರ್ಭದಲ್ಲಿ ಸ್ಥಗಿತಗೊಂಡ ಸಾಮೂಹಿಕ ವಿವಾಹ ಇದೀಗ ಮತ್ತೆ ಚಾಲನೆ ನೀಡಲಾಗಿದೆ. ಜಗದ್ಗುರುಗಳ ನಿರ್ದೇಶನದಂತೆ ಜೂನ್ 17ರಂದು ಸಾಮೂಹಿಕ ವಿವಾಹ ಏರ್ಪಡಿಸಲಾಗಿದೆ. ಶ್ರೀಮಠದಿಂದ ಪ್ರಸಾದ ರೂಪದಲ್ಲಿ ವಧುವಿಗೆ ತಾಳಿ, ಸರ, ಕಾಲುಂಗುರ, ಸೀರೆ, ವರನಿಗೆ ಪಂಚೆ, ಶಲ್ಯ ನೀಡಲಾಗುತ್ತದೆ. ಅನ್ನ ಸಂತರ್ಪಣೆ ಏರ್ಪಡಿಸಲಾಗುತ್ತದೆ. ವಿವಾಹವಾಗುವ ವಧುವರರು ವಯಸ್ಸಿನ ದೃಢೀಕರಣ, ವಾಸಸ್ಥಳ ದೃಢೀಕರಣ, ಗ್ರಾಮ ಪಂಚಾಯಿತಿ ದೃಢೀಕರಣ, ಆಧಾರ್ ಕಾರ್ಡ್ ನೀಡಬೇಕಾಗಿದೆ ಎಂದರು. ಸಮಿತಿಯ ಪುಷ್ಪಾ ಲಕ್ಷ್ಮೀನಾರಾಯಣ್ ಮಾತನಾಡಿ, ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ವರ್ಧಂತಿ ವಜ್ರೋತ್ಸವ ಭಾರತಿ ಅಂಗವಾಗಿ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲು ಸಹಕಾರ ನೀಡುತ್ತಿದೆ. ಈ ಸಂಬಂಧ ವಿವಿಧ ಸಮಿತಿಯನ್ನು ರಚಿಸಲಾಗುತ್ತದೆ. ತಾಲೂಕಿನ ವಿವಿಧ ಸಂಘ ಸಂಸ್ಥೆಯ ನೆರವನ್ನು ಪಡೆಯಲಾಗುತ್ತದೆ ಎಂದರು. ಹೆಚ್ಚಿನ ಮಾಹಿತಿಗಾಗಿ ಎಎಸ್ ನಯನ 9448530430, ಡಿಸಿ ಶಂಕರಪ್ಪ 9448050028, ಕೆಎಂ ಗೋಪಾಲ್ 9482760589, ಸ್ನೇಹ ಜೆರಾಕ್ಸ್ 9483325399 ಸಂಪರ್ಕಿಸಬಹುದು ಎಂದು ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಸಮಿತಿಯ ಡಿಸಿ ಶಂಕರಪ್ಪ, ಕೆಎಂ ಗೋಪಾಲ್, ಅಗಸೊಳ್ಳಿ ವೆಂಕಟೇಶ್ ಮುಂತಾದವರು ಉಪಸ್ಥಿತರಿದ್ದರು. ಯುವ ವಿಪ್ರ ವೇದಿಕೆ ಹಾಗೂ ತಾಲೂಕು ಬ್ರಾಹ್ಮಣ ಮಹಾಸಭಾದಿಂದ ಸಾಮೂಹಿಕ ಉಪನಯನವನ್ನು ಏಪ್ರಿಲ್ 20ರಂದು ಏರ್ಪಡಿಸಲಾಗಿದೆ. ನಂತರ ಸಂಸ್ಕಾರ ಶಿಬಿರವು ಏಪ್ರಿಲ್ 22ರಿಂದ ಒಂದು ವಾರದ ಶಿಬಿರ ಉಳವೆ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ನಡೆಸಲಾಗುತ್ತದೆ ಎಂದು ವಿಪ್ರ ವೇದಿಕೆ ಪ್ರಕಟಣೆ ತಿಳಿಸಿದೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.